ಸೊ ಹಲೋ, ಇವತ್ತು ಸಂಡೇ ಮಾರ್ನಿಂಗು ಎಲ್ಲರೂ ಲೇಟಾಗಿ ಎದ್ದೇಳ್ಬೇಕಂತ ಹೇಳ್ತೀರಾ. ಬಟ್ ಆ್ಯಕ್ಚುಲಿ ನಾವು ಬೇಗ ಎದ್ದು ಇವತ್ತು ಸಂಡೇ ಮಾರ್ನಿಂಗ್ ನಂದಿ ಹಿಲ್ಸಿಗಂತ ಬಂದಿದ್ದೀವಿ. ನೋಡಿ, ಎಷ್ಟೋ ದೂರದಿಂದ ಎಲ್ಲೆಲ್ಲಿಂದ ನಾವು ಬರ್ತಾರೆ ಜನ ಕಾರುಗಳು ತೊಗೊಂಡು. ಎಷ್ಟು ಟ್ರಾಫಿಕ್ ನಿಂತಿದೆ. ಸತತ ಈ ಟ್ರಾಫಿಕ್ಕು ಒಂದು 3-4 ಕಿಲೋಮೀಟ್ರ್ ಇದೆ. ಸೊ ಇಷ್ಟೊಂದು ಕಷ್ಟಪಡೋ ಬದಲು ಇಲ್ಲಿ ಕಾರಲ್ಲಿ ಬರೋ ಬದಲು ಬೈಕಲ್ಲಿ ಬಂದರೆ ಒಳ್ಳೆ ವ್ಯೂ ಎಂಜಾಯ್ ಮಾಡ್ಬೋದು. ಬೆಳಿಗ್ಗೆ ಒಂದು ಟ್ರಿಪ್ ಆಗುತ್ತೆ ಆರಾಮಾಗಿ. ಬಟ್ ಫ್ಯಾಮಿಲಿ ಇದ್ದರೆ ಕಾರಲ್ಲಿ ಬರಬೇಕಾಗುತ್ತೆ. ಬಟ್ ಇಲ್ಲಿ ಲಾಂಗ್ ವೆಯ್ಟ್ ಮಾಡಬೇಕಂದ್ರೆ ಅರ್ಧ ಗಂಟೆ ಆಗಲ್ಲ, ತುಂಬ ಬೇಜಾರಾಗುತ್ತೆ. ವೀಕೆಂಡ್ಸಲ್ಲಿ ಏನು ಮಾಡೋಕ್ಕಾಗಲ್ಲ, ಕಾಯಲೇಬೇಕು. ಸೊ ನಂದಿ ಹಿಲ್ಸ್ ವೀಕೆಂಡ್ಸಲ್ಲಿ ಅವಾಯ್ಡ್ ಮಾಡಿ. ವೀಕೆಂಡ್ಸಲ್ಲಿ ಜಾಸ್ತಿ ಟ್ರಾಫಿಕ್ ಆದಾಗೆಲ್ಲ ಅಲ್ಲಿ ಮೇಲ್ಗಡೆ 3 ಕಿಲೋಮೀಟ್ರ್ ಏನಿದೆ ಆ ಘಾಟ್ ಸೆಕ್ಷನ್, ಅಲ್ಲಿಂದ ಮುಂಚೆನೇ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲೇ ಸ್ಟಾಪ್ ಮಾಡ್ತಾರೆ ಈ ವೆಹಿಕಲ್ಸ್ನ. ಸೊ ಇಲ್ಲಿ ಕ್ಯೂ ಜಾಸ್ತಿ ಆಗುತ್ತೆ, ಯಾಕಂದರೆ ಅಲ್ಲಿ ಘಾಟ್ ಸೆಕ್ಷನಲ್ಲಿ ಕ್ಯೂ ನಿಲ್ಸೋಕ್ಕಾಗಲ್ಲ, ವೆಹಿಕಲ್ಸು ಪ್ರಾಬ್ಲಮ್ ಆಗುತ್ತಂತ 3 ಕಿಲೋಮೀಟರ್ಸ್ ಬಿಫೋರೇ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ಕ್ಯೂ ನಿಲ್ಲಿಸ್ತಾರೆ. ಸೊ ಇಲ್ಲಿ ಕೆಳಗಡೆ ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ನಮಗೆ. ಬಟ್ ಬೈಕ್ ಇದ್ದರೆ ಬೈಕಲ್ಲಿ ಮೂವ್ ಆಗ್ಬೋದು, ಯಾಕಂದರೆ ಆ ಟೈಮಲ್ಲಿ ಯಾವ ರಿವರ್ಸ್ ಬರೋ ವೆಹಿಕಲ್ಸ್ ಇರೋಲ್ಲ, ಎಲ್ಲ ಹೋಗಿ ಅಲ್ಲಿ ಹಾಲ್ಟ್ ಆಗಿರ್ತಾವೆ ಪಾರ್ಕಿಂಗಲ್ಲಿ. ಸೊ ಬೈಕವರು ಆರಾಮಾಗಿ ಇಲ್ಲಿಂದ ಮೂವ್ ಆಗ್ತೀವಿ. ನೋಡಿ, ಅಲ್ಲಿ ಯಾರೋ ಕಾರ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ ನೋಡಿ ಹೆಂಗೆ ನುಗ್ಗಿಸ್ತಿದ್ದಾನೆ ಆಲ್ಟೋದವನು. ನೋಡಿ, ಅಲ್ಲಿ ಪೊಲೀಸ್ನವ್ರು ಇಟ್ಕೊಂಡಿದೆ ಚೆಕ್ ಪೋಸ್ಟು. ಆ ಪೊಲೀಸ್ನ ನೋಡಿ ಹಿಡ್ದ ಸರಿಯಾಗಿ ಬಿಟ್ಟ. ಇದು ತಪ್ಪೇ. ಇದು ಎಲ್ಲರೂ ವೆಯ್ಟ್ ಮಾಡ್ತಿದ್ರೆ ಇವನೊಬ್ಬ ನಿಲ್ಸಿದ, ಅದು ಪೊಲೀಸ್ ಅಂತ ಬರ್ಕೊಂಡಿದ್ದಾನೆ ನೋಡಿ ಮೇಲ್ಗಡೆ. ಆ ಪೊಲೀಸ್ ಕಾರ ಪ್ರೈವೇಟ್ ವೆಹಿಕಲೇ ಪೊಲೀಸ್ ಅಂತ ಬರ್ಕೊಂಡಾನೆ, ಆದರೂ ಅವನು ನಿಯತ್ತಾಗಿ ಹೊಡೆದ ಅಲ್ಲಿ. ಕರೆಕ್ಟ್ ಆ್ಯಕ್ಚುಲಿ ಅವ್ರು ಕಷ್ಟಪಟ್ಟೆಲ್ಲ ಲೈನಾಗಿ ನಿಂತಿದ್ದಾರೆ. ಇವನು ಯಾವನ್ನ ಬಂದು ಸೆಂಟ್ರಲ್ಲಿ ನಿಲ್ಲಿಸಿದ್ರೆ, ಗಾಡಿ ತಂದು ನಿಲ್ಲಿಸಿದ್ರೆ, ಅವರು ಬೆಳಿಗ್ಗೆ ಎದ್ದು 4 ಗಂಟೆಯಿಂದ ಡ್ಯೂಟಿ ಮಾಡ್ತಾಯಿರ್ತಾರೆ. ಅವರಿಗೂ ಪೇಷನ್ಸ್ ಲೆವೆಲ್ ಅನ್ನೋದು ಹೋಗಿರುತ್ತೆ ಆಲ್ರೆಡಿ, ನಿಂತ್ಕೊಂಡು. ಅದ್ರಾಗ ಬೇರೆ ನಮ್ಮ ಬೆಂಗಳೂರಲ್ಲಂತೂ ಅವ್ರು ಡ್ಯೂಟಿ ಮಾಡ್ತಿದ್ರು ಎಷ್ಟು ಸಿಟ್ಟಲ್ಲಿ ಇದು ಮಾಡ್ತಿರ್ತಾರೆ ಅಂದರೆ, ಬಿಡಿ ಏನಕ್ಕೆ ನಿಲ್ಲಿಸಿದ್ರೆ ಹಂಗೆ ಹಿಂಗೆ ಅಂತ ಮಾತಾಡೋರು ಒಬ್ಬೊಬ್ರು ಮಾತು ಕೇಳಬೇಕಲ್ಲಿ. ಬಿಡಿ, ಏನೋ ಒಂದು ಆಯಿತು. ನೆಕ್ಸ್ಟ್ ನಮ್ಮ ಪ್ರಯಾಣ ನಂದಿ ಹಿಲ್ಸ್ ಕಡೆ ಮೇಲೆ ಹತ್ಸನ. ಇಲ್ಲಿಂದ ಇಲ್ಲಿ ಟ್ರಾಫಿಕ್ ಅಷ್ಟೊಂದಿಲ್ಲ, ಇಲ್ಲಿ ಚೆಕ್ ಪೋಸ್ಟ್ ಮುಗೀತು, ಇಲ್ಲಿಂದ ಆರಾಮಾಗಿ ಹೋಗ್ಬೋದು ನಾವು. ಸೊ ನಡ್ರಿ ನೋಡೋಣ. ಆ ನಂದಿ ಹಿಲ್ಸು ಮೇಲೆ ನೋಡೋಕ್ಕೂ ಮತ್ತು ಇಲ್ಲಿಂದ ರೂಟಲ್ಲಿ ಬೈಕಲ್ಲಿ ಹೋಗೋ ವ್ಯೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಕಡೆ ಬೆಟ್ಟ, ಒಂದು ಕಡೆ ಕೆಳಗೆ ಆಳ ಇರುತ್ತೆ, ಪೂರ್ತಿ ವ್ಯೂ ಕಾಣಿಸ್ತಾ ಇರುತ್ತೆ, ದೇವನಹಳ್ಳಿ ಎಲ್ಲ ಕಾಣಿಸ್ತಾ ಇರುತ್ತೆ. ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ರೋಡಲ್ಲೇ ವೆಹಿಕಲ್ಸ್ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಳ್ತಾರೆ. ಬಟ್ ನಿಲ್ಸಂಗಿಲ್ಲ, ಇಲ್ಲೆಲ್ಲ ಪೊಲೀಸ್ನವ್ರು ಚೆಕಿಂಗಿಗೆ ಬರ್ತಿರ್ತಾರೆ, ಅವಾಗ ತಗ್ಸ್ತಾರೆ. ನಾವು ಈಗೇನೋ ಆಪ್ಷನ್ ಇಲ್ಲ, ನಾವು ಸೈಡಿಗೆ ಹಾಕೋಣ. ನೋಡಿ, ಗಾಡಿ ಮೇಲಕ್ಕೆ ಬರ್ತಾ ಆಲ್ರೆಡಿ ಫಾಗ್ ಜಾಸ್ತಿ ಆಗ್ತಿದೆ. ಎಷ್ಟು ಮಂಜಿದೆ ನೋಡಿ. ಆಲ್ರೆಡಿ ಕೆಳಗೆ ಅಷ್ಟೊಂದು ಮಂಜಿರಲಿಲ್ಲ, ಇಲ್ಲಿ ಮೇಲೆ ಬರ್ತಾ ತುಂಬ ಮಂಜಿದೆ. ಚಳಿನೂ ಜಾಸ್ತಿ ಸ್ಟಾರ್ಟ್ ಆಗಿದೆ ಈಗ. ಸೊ ಇನ್ನು ಸ್ವಲ್ಪ ಇದೆ, ಘಾಟ್ ಸೆಕ್ಷನ್ ತಿರುವ್ಸ್ ಬಂತು. ಇಲ್ಲಿಂದ ಮೇಲಕ್ಕೆ ಹೋದರೆ ಇನ್ನೊಂದು 3 ತಿರುವು ಇದ್ದಾವೆ, ಅದು ಕಂಪ್ಲೀಟ್ ಮಾಡಿದರೆ ನಂದಿ ಹಿಲ್ಸ್ ಎಂಟ್ರೆನ್ಸ್ ಗೇಟ್ ಬರುತ್ತೆ. ನೋಡಿ ಎಷ್ಟೊಂದು ಫಾಗ್ ಇದೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಬೈಕಲ್ಲಿ ಹೋಗೋದು ತುಂಬ ಬೆಟರ್ ನಂದಿ ಹಿಲ್ಸಿಗೆ. ಕಾರ್ ಇದ್ರೂ ಓಕೆ, 4-5 ಮೆಂಬರ್ಸ್ ಇದ್ದರೆ ಕಾರಲ್ಲಿ ಹೋದರೆ. ಬಟ್ ಬೈಕ್ ರೈಡ್ ನನಗೆ ತುಂಬ ಇಷ್ಟ ಆಗುತ್ತೆ ನಂದಿ ಹಿಲ್ಸ್ ಹೋಗೋಕ್ಕೆ. ಬೈಕ್ ಇಲ್ದವರು ಈ ಥರ ಲಗೇಜ್ ಆಟೋ, ಇಲ್ಲಿ ನೋಡಿ, ಈ ಥರ ಲಗೇಜ್ ಆಟೋ 50 ರೂಪೀಸ್ ಕೊಟ್ಟರೆ ಆ ಚೆಕ್ ಪೋಸ್ಟಿಂದ ಇಲ್ಲಿಗೆ ತಗೊಂಡು ಬರ್ತಾರೆ. ಬಟ್ ಚೆಕ್ ಪೋಸ್ಟ್ವರೆಗೂ ಬಸ್ ಫೆಸಿಲಿಟಿ ಇದೆ, ಅಲ್ಲಿವರೆಗೂ ಅಲ್ಲಿಂದ ಲಗೇಜ್ ಬರಬೇಕಾಗುತ್ತೆ. ಸೊ ನಂದಿ ಹಿಲ್ಸ್ ಅಂದರೆ ತುಂಬ ಕ್ರೇಜ್ ಜನಗಳಿಗೆ, ಯಾಕಂದರೆ ಬೆಂಗಳೂರು ಹತ್ರ ನಿಯರ್ ಇರೋದು ಇದೊಂದೇ ಪ್ಲೇಸ್. ತುಂಬ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಎದ್ದು ಬಂದುಬಿಡ್ತಾರೆ ನಮ್ಮ ಬೆಂಗಳೂರು ಜನ. ಆಫೀಸ್ಗೂ ಅಷ್ಟು ಟೈಮಿಗೆ ಎದ್ದೋಗಲ್ಲ ಅನಿಸುತ್ತೆ. ಬಟ್ ನಂದಿ ಹಿಲ್ಸ್ ನೋಡೋಕ್ಕಂತೂ ಬಂದೇ ಬರ್ತಾರೆ. ಆ ಕ್ರೌಡ್ ನೋಡೋಕ್ಕೊಂದು ಮಜಾ ಇರುತ್ತೆ. ಬಟ್ ಈ ಟ್ರಾಫಿಕಲ್ಲಿ ಕಾರ್ ತಗೊಂಡು ಬಂದು ಸಿಗಾಕೊಳೋದು, ಅಲ್ಲಿ ನೋಡಿ ಮುಂದ್ಗಡೆ ಅಲ್ಲಿ ಕಾರ್ಗಳು ಕೆಟ್ಟು ನಿಂತಿದೆ. ಈ ಕಡೆ ಒಂದು ನಿಂತಿತ್ತು TUV 300, ಮತ್ತು ಇಲ್ಲೊಂದು ಕೆಟ್ಟು ನಿಂತಿದೆ, ಅದಕ್ಕೆ ಪ್ರಾಬ್ಲಮ್ ಆಗಿದ್ದು. ಮುಂದೆ ಬಂದು ಇಲ್ಲಿ ಟ್ರಾಫಿಕ್ ಸಿಗಾಕೊಂಡ್ರು. ಅದಾದಮೇಲೆ ನೋಡಿ, ಇಲ್ಲಿ ಫೈನಲಿ ಮೇನ್ ಗೇಟ್ ಹತ್ರ ಬಂದ್ವಿ. ಇಲ್ಲೂ ಟ್ರಾಫಿಕ್ಕು, ಎಲ್ಲಿಂದ ಎಲ್ಲಿಗೆ ಹೋಗ್ರಿ ಆ ಟ್ರಾಫಿಕ್ ಸಿಗುತ್ತೆ. ಎಲ್ಲೋದ್ರೂ ಟ್ರಾಫಿಕಲ್ಲೇ ಮೂವ್ ಆಗ್ತಾನೆ ಇರ್ತೀವಿ. ಸಂಡೇ ದಿನ ಹೇಗೋ ಒಂದು ರೀಚ್ ಆಗಲೇಬೇಕು. ಬಂದಿರೋದಕ್ಕೂ ಬೆಳಿಗ್ಗೆ ಎದ್ದು ಅಂತ ನಾವು ಕಷ್ಟಪಟ್ಟು ಬಂದ್ರಿ. ಇಲ್ಲಿ ನೋಡಿದರೆ ಇಲ್ಲೂ ಎರ್ಟಿಗ ಒಂದು ಕಾರ್ ನಿಂತಿದೆ, ಅದು ಏನೋ ಕೆಟ್ಟಿ ನಿಂತಿದೆ. ಸೊ ಅದಕ್ಕೆ ಇಲ್ಲಿ ನಮಗೆ ತೊಂದರೆ ಆಯಿತು. ನಾನು ನೋಡ್ದಂಗೆ ಸುಮಾರು ಒಂದು 5 ಕಾರ್ ಇವತ್ತು ಕೆಟ್ಟು ನಿಂತಿದ್ದು ನಂದಿ ಹಿಲ್ಸಿಗೆ. ಅವ್ರದ್ದು ಏನು ಕರ್ಮ ಆಯಿತೋ, ಯಾರು ಮುಖ ನೋಡಿ ಬಂದಿದ್ರೋ ಗೊತ್ತಿಲ್ಲ. ಸೊ ಇಲ್ಲೂ ನಮ್ಮ ಪಕ್ಕ ಒಂದು ಶಿಫ್ಟಿಂದ ಏನೋ ಹೊಗೆ ಬರ್ತಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಅದು ಏನಂತ ಅವರಿಗೇ ಗೊತ್ತು, ಆ ಕಾರ್ನವನಿಗೆ ಹೇಳಿ ನೋಡಿದರೆ. ನೋಡಿ ಇಲ್ಲಿ ಈಗ ಕೆಳಗಿರಿಯೋರಿಗೆ ಇಳಿಯೋರಿಗೆ ತುಂಬ ಪ್ರಾಬ್ಲಮ್ ಆಯಿತು ಆ ಕಾರ್ ಒಂದು ಕೆಟ್ಟು ನಿಂತಿರೋದಕ್ಕೆ.
ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಜೀವನದಲ್ಲಿ. ನಾವು ಅದನ್ನು ಫೇಸ್ ಮಾಡ್ಕೊಂಡು ಸುಮ್ಮನೆ ಮುಂದೆ ಹೋಗ್ತಾನೆ ಇರಬೇಕು ಜೀವನದಲ್ಲಿ. ಆವಾಗಲೇ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದು. ಈಗ ಸದ್ಯಕ್ಕೆ ನಾವು ನಮ್ಮ ನಂದಿ ಹಿಲ್ಸಿನ ಡೆಸ್ಟಿನೇಷನ್ ರೀಚ್ ಮಾಡೋಣ. ಈಗ ಸದ್ಯಕ್ಕೆ ನಾವು ಇಲ್ಲೋಗಿ ಈಗ ನೆಕ್ಸ್ಟ್ ಇಲ್ಲಿ ಗಾಡಿ ನಿಲ್ಸೋದು ಅದೊಂದು ತುಂಬ ಸಮಸ್ಯೆ. ಪಾರ್ಕಿಂಗಿಂದು ತುಂಬ ಜನ ಬಂದಿರ್ತಾರೆ. ಆ ಜನದಲ್ಲಿ ಆ ಗಾಡಿ ನಿಲ್ಸೋದೇ ದೊಡ್ಡ ಸಮಸ್ಯೆ. ನಮಗೆ ಜಾಗ ಹುಡುಕ್ಬೇಕಲ್ಲ ಗಾಡಿ ನಿಲ್ಸೋಕ್ಕೆ, ಕರೆಕ್ಟಾದಂಥ ಜಾಗ ಬೇಕಲ್ಲಿ. ಸೊ ಅದಕ್ಕೂ ದುಡ್ಡು ಕಟ್ಟಬೇಕು ಇಲ್ಲಿ ಪಾರ್ಕಿಂಗಿಗೆ 30 ರೂಪಾಯಿ. ಆ 30 ರೂಪಾಯಿ ಉಳಿಸ್ಬೇಕಂದ್ರೆ ಟಿಕೆಟ್ ಕೌಂಟ್ರಿಗೆ ಹೋಗಿ ಕೇಳ್ತಾನೆ ಅವನು ಯಾವ ಗಾಡಿನಾಗ ಬಂದಿದ್ದೀರ ಅಂತ. ಆ ಟೈಮಲ್ಲಿ ನೀವೇನು ಹೇಳ್ಬೇಕಂದ್ರೆ, ಸರ್ ನಾವು ಬ್ಯಾಕಿಂದಿನ ಆಟೋನಾಗ ಬಂದಿದ್ವಿ, ಕೆಳಗೆ ಗಾಡಿ ಬಿಟ್ಟಿದ್ವಿ, ಆಟೋದಲ್ಲಿ ಬಂದಿದ್ದೀವಿ ಅಂದರೆ ಅವರು ದುಡ್ಡು ತೊಗೊಳಲ್ಲ. ಏನಿದೆ 20 ರೂಪಾಯಿ ನಂದಿ ಹಿಲ್ಸ್ ಅಂತ ಅಂತಾರೆ. ನಾನು ತುಂಬ ಸತಿ ಆ ಥರ ಮಾಡಿದ್ದೀನಿ. ಯಾಕಂದರೆ ನಾವು ಮಿಡಲ್ ಕ್ಲಾಸ್ನವರು, ನಾವು ಎಲ್ಲೆಲ್ಲೋ ದುಡ್ಡು ಉಳಿಸ್ತೀವಿ. ಸೊ ಇದರಲ್ಲೂ ನಾವು ದುಡ್ಡು ಉಳಿಸ್ತೀವಿ. ಸೊ ನೀವು ಯಾವಾಗನ ಆ ಟ್ರಿಕ್ ಯೂಸ್ ಮಾಡಿ. ಅವರಾದ್ರೂ ತುಂಬ ಬುದ್ಧಿವಂತರು, ಟಿಕೆಟ್ ಕೊಡೋರು. ಎಷ್ಟು ತೊಗೊಂಡ್ರು ಆಟೋದವ್ರು ಅಂತ ರೇಟ್ ಕೇಳಿದ್ದಾರೆ. ಆಟೋದವ್ರು ಅಲ್ಲಿ ತೊಗೊಂಡ್ರೆ 50 ರೂಪೀಸ್, ಅದು ನನಗೆ ಗೊತ್ತು. ಸೊ ನೋಡಿ ಇಲ್ಲಿ ಎಷ್ಟು ಬೈಕ್ ನಿಂತಿದ್ದಾವೆ, ಎಷ್ಟು ಕಾರ್ ನಿಂತಿದ್ದಾವೆ. ಕಾರ್ಗಳು ಬೈಕ್ಗಳು ನಿಲ್ಸೋಕ್ಕೆ ಜಾಗನೇ ಇರಲ್ಲ. ಪಾರ್ಕಿಂಗ್ ಹೌಸ್ ಫುಲ್. ಅದೆಲ್ಲ ಕಷ್ಟಪಟ್ಟು ಬಂದಾಗ ಟಿಕೆಟ್ ಕೌಂಟ್ರ್ ನೋಡಿ ಜನ ಎಷ್ಟು ಜನ ಇದ್ದಾರೆ. ಈ ಜನದಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಮೇಲಿನ ವ್ಯೂ ನೋಡೋಕ್ಕೆ ಹೋಗ್ತೀವಂದರೆ ನಮ್ಮದು ಕಷ್ಟ ಎಷ್ಟಿದೆ ನೋಡಿ. ಒಂದು ಸಂಡೇ. ಸೊ ಬೆಂಗಳೂರಿನ ವೀಕೆಂಡು ತುಂಬ ಕಷ್ಟ ಇದೆ. ಹೇಗೆ ಬೆಂಗಳೂರಿನ ಟ್ರಾಫಿಕ್ ಹಾಗೂ ವರ್ಕ್ ಲೈಫು ಹಾಗೆ ವೀಕೆಂಡ್ ಲೈಫು ತುಂಬಾ ನೋಡಿ. ಲೈನ್ ಎಲ್ಲಿಂದ ಎಲ್ಲಿಗೆ ಪಾರ್ಕಿಂಗಿಂದ ಉದ್ದಕ್ಕೆ ಹೋಗ್ತಾನೇ ಇದೆ. ಹೋದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಲೈನೇ ಹೋಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಅಲ್ಲಿ ಸೈಡಿಂದ ನುಗ್ಗಿ ಮೆಲ್ಲಕ್ಕೆ, ನಮ್ಮದೆಲ್ಲ ಐಡಿಯಾಗಳು ಗೊತ್ತಲ್ಲ, ಟಿಕೆಟ್ ತೊಗೊಂಡು ಫೈನಲಿ ಒಳಗೆ ಬಂದ್ವಿ. ನೋಡಿ ಪಾರ್ಕಿಂಗ್ ಇಲ್ಲಿ ಮೇಲಿಂದ ತೋರಿಸ್ತೀನಿ. ಎಷ್ಟು ಬೈಕ್ ನಿಂತಿದ್ದಾವೆ. ಆ ಕಾರ್ಗಳು ನೋಡಿ. ಪಾರ್ಕಿಂಗಿಗೆ ಜಾಗ ಇಲ್ಲ ಅಂತ ಕೆಳಗೆ ಚೆಕ್ ಪೋಸ್ಟಲ್ಲಿ ಕಾರ್ಗಳು ನಿಲ್ಸೋದಲ್ಲಿ. ಏನಕ್ಕಂದರೆ ಕಾರ್ಗಳು ಮೇಲೆ ಅಲ್ಲಿ ಪಾರ್ಕಿಂಗ್ ಇಲ್ದಲ್ಲೇ ಸುಮ್ಮನೆ ಟ್ರಾಫಿಕ್ ಆಗುತ್ತಲ್ಲ. ಇಲ್ಲಿಂದ ಕಾರ್ಗಳು ಹೋಗ್ತಾ ಸ್ವಲ್ಪ ಬಿಡ್ತಿರ್ತಾರೆ ಅವರು. ಅದೇ ಒಂದು ಮೇನ್ ಪ್ರಾಬ್ಲಮ್ ಕಾರ್ ತಗೋದು. ಬೈಕ್ ತಂದರೆ ಎಲ್ಲೋ ಒಂದು ಸಿಕ್ಕಿದ ಜಾಗದಲ್ಲಿ ಆ ಬೆಟ್ಟ ನಿಲ್ಲಿಸ್ತೇವೆ ಮೇಲೆ ಹೇಳಕ್ಕೆ ಕೆಳಗ. ಬಟ್ ಕಾರ್ ತುಂಬ ಕಷ್ಟ. ನಾವು ಹಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಟ್ರಕ್ಕಿಂಗ್ ಮೀನ್ಸ್ ಪ್ರಯಾಣನ ಶುರು ಮಾಡಿದ್ವಿ ನಂದಿ ವ್ಯೂ ಪಾಯಿಂಟ್ ನೋಡೋಕ್ಕೆ. ಅಷ್ಟೇ ಜನ ಇಳಿತಿದ್ದಾರೆ, ಅಷ್ಟೇ ಜನ ಮೇಲೆ ಹತ್ತುತ್ತಿದ್ದಾರೆ. ಅದು ಎಲ್ಲಿಂದ ಬಂದಿದ್ರು ಈ ಸಂಡೇ ಜನ, ನಾವು ಅದೇ ದಿನ ಬಂದಿದ್ದೀವಿ. ಬಟ್ ಜನಗಳು ನೋಡೋದು ಒಂದು ಅದ್ಭುತನೇ. ಯಾಕಂದರೆ ನಾರ್ಮಲ್ ವ್ಯೂ ಪಾಯಿಂಟಿಗೆ ನೋಡೋಕೆ ಹೋಗ್ತೀವಿ. ಸೊ ಇಷ್ಟು ಜನ ಇದ್ದರೆ ಒಂದು ಸ್ವಲ್ಪ ಯೂನಿಕು ಕಾಣಿಸುತ್ತೆ. ಅದು ಎಂಜಾಯ್ ಮಾಡಿದ್ವಿ, ನಮಗೇನು ಅನಿಸಿಲ್ಲ. ಆರಾಮಾಗಿ ಫ್ರೆಂಡ್ಸ್ ಜೊತೆ ಈ ಥರ ಹತ್ತಿ. ಇಲ್ಲಿ ನೋಡಿ ಟ್ರೀ ಟಾಪ್ಸ್ ಅಂತಾರೆ. ಸೊ ಮರಗಳ ಹತ್ರ ವ್ಯೂ ಪಾಯಿಂಟ್ಸ್ ಥರ ಈ ಥರ ಮಾಡಿದ್ದಾರೆ. ಹತ್ತಿ ಫೋಟೋ ಶೂಟ್ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ ಇದು. ನಾನು ಫೋಟೋ ಶೂಟ್ ಮಾಡ್ಕೊಂಡು ವಾಟ್ಸಪ್ DPಗೆ ಇಟ್ಟಿದ್ದೀನಿ ಸದ್ಯಕ್ಕೆ. ರಸ್ತಾ ಭಟಕ್ರೆ ಲೋಗ ನೈಕ್ಯಾ. ಆ ಮರಗಳ ಮಧ್ಯದಿಂದ ಬಂದರೆ ಇಲ್ಲಿ ಸ್ವಲ್ಪ ಲೈಟಾಗಿ ಬೆಟ್ಟ ಕಾಣಿಸುತ್ತೆ, ಗುಡ್ಡ ಥರ. ಹಿಂಗೆ ಕ್ರಾಸ್ ಅಲ್ಲೇನು ಮೆಟ್ಲು ಏನಿಲ್ಲ, ಹಂಗೆ ಹತ್ತಬೇಕು. ಆರಾಮಾಗಿ ಹತ್ತಿದ್ರೆ ಇಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಹಾಗೆ ಇಲ್ಲಿ ಮೇಲೆ ಇನ್ನೊಂದು ಇದೆ ದೇವಸ್ಥಾನ ಪಕ್ಕ ಈ ಕಡೆ ಪೊಲೀಸ್ ಔಟ್ಪೋಸ್ಟ್ ಇದೆ. ಇಷ್ಟು ಚೆನ್ನಾಗಿ ಬರ್ತಾರೆ, ನಮ್ಮ ಪೊಲೀಸ್ ಔಟ್ಪೋಸ್ಟ್ ಇರಲೇಬೇಕು. ಸೊ ನೋಡಿ ಪೊಲೀಸ್ ಔಟ್ಪೋಸ್ಟ್ ನಂದಿ ಹಿಲ್ಸ್, ನಂದಿ ಗಿರಿಧಾಮ. ಆ ಪೊಲೀಸ್ ಸ್ಟೇಷನ್ ಮೇಲೆ ನಿಂತ್ಕೊಂಡು ಜನ ನೋಡ್ತಿದ್ದಾರೆ ನೋಡಿ ವ್ಯೂ ಪಾಯಿಂಟ್. ಅಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಮೇಲೆ ಹತ್ಬಿಟ್ಟಿದ್ದಾರೆ. ಗ್ರೇಟ್. ಅಲ್ಲಿ ಮುಂದೆ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಅದೇ ವ್ಯೂ ಪಾಯಿಂಟ್. ಅಲ್ಲಿ ವ್ಯೂ ನೋಡೋದು. ಅಲ್ಲಿಂದ ಏನು ಸ್ಪೆಷಲ್ ಏನು ಕಾಣಿಸಲ್ಲ, ಸ್ವಲ್ಪ ಹೈಟಲ್ಲಿದೆ ಅಷ್ಟೇ. ಏನೊಂದು 5 to 6 feet ಹೈಟ್ ಅಷ್ಟೇ, ಜಾಸ್ತಿ ಏನು ಹೈಟ್ ಇಲ್ಲ. ಇಲ್ಲಿ ಜನ ಒಬ್ಬೊಬ್ಬರು ಕುಣಿಯೋದೇನು, ಆಕ್ಸಿಜನ್ ತೊಗೊಳೋರೇನು, ಡ್ಯಾನ್ಸ್ ಮಾಡೋರೇನು, ಸಿಂಗಿಂಗ್ ಮಾಡೋರೇನು, ಒಬ್ಬೊಬ್ಬರು ಒಂದೊಂದು ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಫ್ರೆಂಡ್ಸ್ ಜೊತೆ ಬರೋ ವೈಬ್ಸೇ ಬೇರೆ ನಂದಿ ಹಿಲ್ಸಲ್ಲಿ. ಫುಲ್ ಫಾಗ್ ಇತ್ತು. ಸಡನ್ನಾಗಿ ಏನೋ ಕಾಣಿಸ್ತು, ನೋಡಿದರೆ ಅಲ್ಲಿ ಆ ಸೂರ್ಯ ಬಂದಿದ್ದು ಜನ ಎಲ್ಲ ಕಿಚ್ಚಾಗ್ಬಿಟ್ರು. ಸೊ ಒಬ್ಬೊಬ್ರದ್ದು ಒಂದೊಂದು ಎಂಜಾಯ್ಮೆಂಟ್. ನಾನು ಅದಕ್ಕೇನು ಬಂತಂತ ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಬಟ್ ಅಲ್ಲಿ ಏನೂ ಕಾಣಿಸಿಲ್ಲ. ಲೈಟಾಗಿ ಸೂರ್ಯ ಬಂತು, ಹಾಗೆ ಮಂಜಾಯಿತು. ಒಂದು 2 ಸೆಕೆಂಡಿಗೆ ಸರ ವೈಪ್ ಕ್ರಿಯೇಟ್ ಮಾಡಿದ್ರು ನೋಡಿ. ಎಲ್ಲೆಲ್ಲಿಂದ ಜನ ವ್ಯೂ ಪಾಯಿಂಟ್ ಹತ್ರ ಎಕ್ಸಿಟ್ ಬರ್ತಾರೆ, ಏನು ಕಾಣಿಸ್ತು ಅಂತ ನೋಡಿ. ಕ್ಯೂರಿಯಾಸಿಟಿ ನೋಡಿ. ಅಲ್ಲಿ ಬಂದು ಹಿಂಗೆ ಹೋಗ್ಬಿಡ್ತು ಸಡನ್ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ.
ಕಾಣಿಸ್ತಾನೆ. ಆ ಸೂರ್ಯದ ಕಿರಣಗಳು ನಮ್ಮ ಮೇಲೆ ಇನ್ನೂ ಬೀಳ್ತಿಲ್ಲ, ಎಲ್ಲೆಲ್ಲಿ ಬೀಳ್ತಿದ್ದಾವೆ ಗೊತ್ತಿಲ್ಲ. ಇಲ್ಲಿ ಬರೀ ಮಂಜಿದೆ, ಚಳಿ ಇದೆ, ಬಟ್ ಆ ಕಿರಣಗಳು ಎಲ್ಲೋಗ್ದಾವ ಗೊತ್ತಿಲ್ಲ. ನೋಡಿ ಒಂದು ಸ್ವಲ್ಪನೂ ಬಿಸಿಲಿಲ್ಲ, ಬಟ್ ನಮಗೆ ಕಣ್ಣಿಗೆ ಮಾತ್ರ ಸೂರ್ಯ ಕಾಣಿಸ್ದ. ಸೊ ಇದೊಂಥರ ಆಧುನಿಕ ಆವಿಷ್ಕಾರ ಏನಲ್ಲ, ಸ್ವಲ್ಪ ನಂದಿ ಹಿಲ್ಸಲ್ಲಿ ನೋಡೋದು ಇದು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದಕ್ಕೂ ನಮಗೆ ಸಾರ್ಥಕ ಆಯಿತು. ಮೋಡಗಳು ಇಷ್ಟು ಕ್ಲಿಯರಾಗಿ ಕಾಣಿಸಿದ್ವು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೋಡಗಳ ಮೇಲೆ ನಿಂತಿದ್ದಾವೆ. ಆ ವ್ಯೂ ನೋಡೋಕ್ಕೆ ತುಂಬ ಜನ ಬರೋದು. ಆ ವ್ಯೂ ಯಾವಾಗಲೂ ಬರೋಲ್ಲ, ರೇರ್ ಟೈಮ್ ಬರೋದು. ನಾವು ಬಂದಿದ್ದಕ್ಕೂ ಆ ವ್ಯೂ ಬಂತು. ನೋಡಿ ತುಂಬ ಹೊತ್ತೇನಿರಲಿಲ್ಲ ಈ ವ್ಯೂ, ಜಸ್ಟ್ ಅರೌಂಡ್ ಒಂದು 50 ಸೆಕೆಂಡ್ಸ್ ಇತ್ತೇನು ಅಷ್ಟೇ, 1 ನಿಮಿಷನೂ ಇರಲಿಲ್ಲ ಅರೌಂಡ್. ಅಲ್ಲಿಗೆ ಸಡನ್ನಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮೋಡ ಬಂತು, ಅಲ್ಲಿಂದ ಮಾಯ ಆಯಿತು. ಆ ವ್ಯೂ ನೋಡೋಕ್ಕೆ ಜನ ಕಷ್ಟಪಡ್ಕೊಂಡು, ಜನ ನಾವೇ ಎಷ್ಟು ಕಷ್ಟಪಡ್ಕೊಂಡು ಬಂದ್ವಿ, ನಾವು ಪಬ್ಲಿಕ್ಕೆ. ಆಮೇಲೆ ಇಲ್ಲಿ ಬಂದ್ವಿ, ಇಲ್ಲೆಲ್ಲ ಬ್ಲೂಟೂತ್ ಹಾಕ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ಕುಣಿತಿದ್ರು. ಸೊ ನನ್ನ ಫ್ರೆಂಡ್ ಇರ್ಫಾನ್ ಇದ್ದ, ಅವ್ನು ಮೊದಲೇ ಸಾಂಗ್ಸ್ ಅಂದರೆ ಎಲ್ಲಿ ಬೇಕೋ ಕುಣಿತಾನೆ. ಈಗ ನಾವು ಅಲ್ಲೋಗಿ ಜಾಯಿನ್ ಆಗೋಣ ನೆಕ್ಸ್ಟ್. ಎಷ್ಟು देखो नाश्ता इरफान इधर आ जाए, तुम्हें जाओ। फोटो मेरे नहीं फोटो का सीन होगा ऑलरेडी नंदी हिल्स के बल्ला की फोटो मेरे पास है, मेरे पास है। ಫೈನಲಿ ನಂದಿ ಹಿಲ್ಸ್ ಎಲ್ಲ ನೋಡ್ಕೊಂಡು ನೆಮ್ಮದಿಯಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಕುಣಿದಾಡಿ ಫ್ರೆಂಡ್ಸ್ ಜೊತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲ, ಯಾರೋ ಬೇರೆ ಕಡೆಯಿಂದ ಬಂದಿರೋರು ಸಾಂಗ್ಸ್ ಹಾಕಿದ್ರು ಬ್ಲೂಟೂತಿಂದ, ಹಾಗೆ ಬಂದು ಜಾಯ್ನ್ ಆಗಿ ಒಂದು ಒಳ್ಳೆ ವೈಬ್ ಕ್ರಿಯೇಟ್ ಆಯಿತು. ವೈಬ್ ನೋಡ್ಕೊಂಡು ಲಾಸ್ಟಿಗೆ ಈ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಹಾಗೆ ನಾವು ಕೆಳಗಿಳಿದು ನಮ್ಮ ಪ್ರಯಾಣವನ್ನು ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಅಲ್ಲ ಇದ್ರಾಗ ಯೂಟ್ಯೂಬಲ್ಲ ನಂದು, ಸಾರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ.